ಹಲೋ ಫ್ರೆಂಡ್ಸ್, ಏನಿದು ವಿಡಿಯೋ ಅನ್ಕೋತೀರಾ? ಏನಿಲ್ಲ, ಒಂದು ಸಣ್ಣ ಸ್ಟೋರಿ ಶೇರ್ ಮಾಡ್ಕೋಕ್ ಬಂದಿದ್ದೀನಿ. ನನ್ನ ಹಲವು ಗೆಳೆಯರ ಸಲಹೆಗಳಿಗೆ ಮೊದಲನೇ ಬಾರಿಗೆ ವಿಡಿಯೋ ಮಾಡ್ತಿದ್ದೀನಿ. ನಮ್ ಜೀವನದಲ್ಲಿ ಏನಾದ್ರೂ ಆಗುತ್ತೆ, ಯಾರಾದ್ರೂ ಒಬ್ರು ಬಂದ್ ಹೋಗ್ತಾರೆ ಅಂದ್ರೆ ಅದನ್ನ ನಾವು ಬೈ ಮಿಸ್ ಅನ್ಕೊಂತೀವಿ. ಪ್ರತಿಶತ ಅದು ಹಾಗಾಗಿರೋದಿಲ್ಲ. ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ಸುರೇಶ್ ಅಂತ ಇರ್ತಾನೆ. ಅವನು ಸ್ಕೂಲ್ ಮುಗಿಸಿ ಕಾಲೇಜ್ ಜಾಯ್ನ್ ಆಗಬೇಕು ಅಂತ ಚೆನ್ನಾಗಿರೋ ಕಾಲೇಜ್ ಹುಡುಕ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಅವನ್ ಅನ್ನೋನ್ ಕಾಲ್ ಬರುತ್ತೆ. ಅವ್ರು ಬೈ ಮಿಸ್ ಆಗಿ ಇವ್ ಮಾಡಿರ್ತಾರೆ. ಸೊ ಅವರು ಸಾರಿ ಹೇಳ್ತಾರೆ, ಇವನು ಸುಮ್ಮನೆ ಆಗ್ತಾನೆ. ನೆಕ್ಸ್ಟ್ ಕಾಲೇಜ್ ಏನೋ ಜಾಯ್ನ್ ಆಗ್ತಾನೆ. ಫಸ್ಟ್ ಡೇ ಆಫ್ ದ ಕಾಲೇಜ್ ಖುಷಿನೂ ಇರುತ್ತೆ, ಹೆದರಿಕೆ ಇರುತ್ತೆ. ಹಾಗೆ ಹೋಗ್ತಾನೆ, ಫ್ರೆಶರ್ಸ್ ಡೇ ಅಟೆಂಡ್ ಮಾಡ್ತಾನೆ. ಎಲ್ಲಾ ಚೆನ್ನಾಗುತ್ತೆ, ಖುಷಿಯಿಂದ ಮನೆಗೆ ಬರ್ತಾನೆ. ಅವ್ರ ಮನೆಯಲ್ಲಿ ಒಂದ್ ಕೆಟ್ಟ ಸುದ್ದಿ ಕಾದಿರುತ್ತೆ. ಏನಂದ್ರೆ ಅವನ್ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ಅವ್ರ ಅದ್ ಹೇಳ್ತಾರೆ. ಇವನು ಹೆದರ್ಕೊಂಡು ಭಯದಿಂದ ಗಾಬರಿಯಿಂದ ಹಾಸ್ಪಿಟಲ್ ಓಡೋಗ್ತಾನೆ. ಹಾಸ್ಪಿಟಲ್ ಹೋಗಿ ಕೇಳ್ತಾನೆ, ಏನಿದು, ಹೇಗಾಯ್ತು, ನಿನಗೆ ಹುಷಾರಾಗಿರಕ್ ಬರಲ್ವಾ ಅಂತ ಬೈತಾನೆ. ಅವ್ನು ಹೇಳ್ತಾನೆ, ಇಲ್ಲ, ನಾ ಹೋಗಬೇಕಾದ್ರೆ ಈಗ ನನಗೆ ಟ್ರಕ್ ಗೊತ್ತು, ಅಲ್ಲಿದ್ದವ್ರು ಯಾರು ನನಗೆ ಹೆಲ್ಪ್ ಮಾಡಲಿಲ್ಲ. ಒಬ್ಬ ಹುಡುಗ ಕರ್ಕೊಂಡ್ ನಾನು ಅಡ್ಮಿಟ್ ಮಾಡ್ದ. ಅವನ ಬಗ್ಗೆ ತಿಳ್ಕೊಳ್ಳೋಷ್ಟರಲ್ಲಿ ನನಗೆ ಜ್ಞಾನ ಹೋಯ್ತು. ನಾನು ಎಚ್ಚರ ಆದ ಈಗ ನೋಡಿದಾಗ ಅವನು ಇದ್ದಿದ್ದಿಲ್ಲ ಅಂತ ಹೇಳ್ತಾನೆ. ಇವನು ಹೇಗಾದ್ರೂ ಮಾಡಿ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂಡು ಅವನ್ ಹಾಸ್ಪಿಟಲ್ ರಿಜಿಸ್ಟರ್ ಬುಕ್ ತೆಗೆದು ನೋಡಕ್ ಹೋಗ್ತಾನೆ. ಅಲ್ಲಿ ಅವನ್ ನೇಮ್ ಅಂತ ಅವನ್ ನಂಬರ್ ಇರುತ್ತೆ. ಅವನ್ ನೇಮ್ ರಾಜ ಇರ್ತಾನೆ. ಅವನ್ ನಂಬರ್ ಆದ್ರೂ ಇದೆಯಲ್ಲಪ್ಪ, ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಡಯಲ್ ಮಾಡೋಕೆ ನೋಡ್ತಾನೆ. ಡಯಲ್ ಮಾಡೋಬೇಕಾದ್ರೆ ಗೊತ್ತಾಗುತ್ತೆ ಅವನ ಫೋನ್ ನಲ್ಲಿ ಆಗ್ಲೇ ಅದು ಇರುತ್ತೆ. ಈ ನಂಬರ್ ಹೇಗಿದೆ ಅಂತ ಯೋಚನೆ ಮಾಡಿದಾಗ ಅವ್ನು ನೆನ್ಪು ಬರೋದು ಅದೇ ಅನ್ನೋನ್ ನಂಬರ್ ಕಾಲ್. ಸೊ ಅದೇ ನಂಬರ್ ಇದು ಹೋಗಿದೆ ಅಂತ ಅನ್ಕೊಂಡು ಫೋನ್ ಹಚ್ತಾನೆ. ಆ ನಂಬರ್ಗೆ ಅದು ನಾಟ್ ರೀಚಬಲ್ ಇರುತ್ತೆ. ಸೊ 2-3 ದಿನ ಟ್ರೈ ಮಾಡ್ತಾನೆ, 3-4 ದಿನ ಟ್ರೈ ಮಾಡ್ತಾನೆ, ನಾಟ್ ರೀಚಬಲ್ ಬರ್ತಿರುತ್ತೆ. ಅದ್ರ ಜೊತೆಗೆ ಇವ್ನು ಕಾಲೇಜ್ ಲೈಫ್ ಕೂಡ ಸ್ಟಾರ್ಟ್ ಆಗಿರುತ್ತಲ್ಲ, ಅಲ್ಲಿ 2-3 ಮಂದಿ ಫ್ರೆಂಡ್ಸ್ ಆಗ್ತಾರೆ. ಅದರಲ್ಲಿ 2 ಮಂದಿ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಒಬ್ಬ ರಾಮ ಮತ್ತು ರಾಕೇಶ್ ಅಂತ. ಎಲ್ಲಾ ಚೆನ್ನಾಗಿ ನಡೀತಿರುತ್ತೆ. ಅದೇ ಅನ್ನೋ ನಂಬರ್ ಇಂತ್ರ ಅವ್ನಿಗೆ ಕಾಲ್ ಬರುತ್ತೆ. ಖುಷಿ ಇಂತ್ರ ಫೋನ್ ಪಿಕ್ ಮಾಡ್ತಾನೆ. ಆದ್ರೆ ಆ ಕಡೆ ಇಂತ್ರ ನಿಮ್ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ ಸೇರಿಸ್ತಿದೀವಿ, ಬಂದ್ ನೋಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇವ್ನಿಗೆ ತಲೆಯಲ್ಲಿ ನೂರಾರು ಯೋಚನೆ, ಗೊಂದಲ. ಹೇಗಿದು, ನನ್ನ ನಂಬರ್ ಅವನ ಕಡೆ ಇಲ್ವೇ ಇಲ್ಲ, ಅವನ ನಂಬರ್ ನನ್ನ ಕಡೆ ಇದೆ, ನಾನು ಅವ್ರ ಮನೆಯವ್ರು ಹೇಗಾಗಕ್ ಸಾಧ್ಯ? ನಾವು ನೂರಾರು ಯೋಚನೆಗಳಿಂದಾನೆ ಹಾಸ್ಪಿಟಲ್ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಅಲ್ಲಿ ಇರೋದು ರಾಮ್ ಆಗಿರ್ತಾನೆ. ಇವ್ನಿಗೆ ಇನ್ನೂ ಯೋಚನೆಗಳು ಜಾಸ್ತಿ ಆಗುತ್ತೆ. ಅದೇ ಯೋಚನೆಗಳಿಂದಾನೆ ಕೂತ್ಕೊಂಡಿರ್ತಾನೆ. ಅದೇ ಟೈಮ್ ಅಲ್ಲಿ ಅವ್ರ ಫ್ಯಾಮಿಲಿ ಬರುತ್ತೆ. ಅವನ್ ತಮ್ಮನ್ನ ಕರೆದು ಕೇಳ್ತಾನೆ, ರಾಜ್ ನಂಬರ್ ರಾಮ್ ಕಡೆ ಹೇಗ್ ಬಂತು, ಹೇಗಿದೆ, ಇವ್ರಿಬ್ಬರಿಗೂ ಹೇಗ್ ಸಂಬಂಧ ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ತಮ್ಮ ಹೇಳ್ತಾನೆ, ಅಣ್ಣ ಅದು ಒಂದು ಹಳೆ ನಂಬರ್, ಅವ್ನ ಹೊಸ ನಂಬರ್ ಬ್ಲಾಕ್ ಆಗಿದ್ದಕ್ಕೆ ಮತ್ತೆ ಹಳೆ ನಂಬರ್ ನ ಆಕ್ಟಿವೇಟ್ ಮಾಡಿದ್ದ. ಹಳೆ ನಂಬರ್ ಯಾವ್ದೋ ಪ್ರಾಬ್ಲಮ್ ಇಂದ ತೆಗೆದಿದ್ದ. ಅವ್ನ ಫೋನ್ ನಲ್ಲಿ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಫಸ್ಟ್ ನೇಮ್ ನಿಂದೇ ಇದೆ ಅಣ್ಣ, ಹಾಗಾಗಿ ನಿಮ್ಗೆ ಮನೆಯವರು ಅಂತ ಹೇಳಿ ಫೋನ್ ಮಾಡಿದ್ದಾರೆ. ಅವ್ನ ಪೂರ ನೇಮು ರಾಜಾರಾಮಣ್ಣ ಅಂತ ಹೇಳ್ತಾನೆ. ಇವ್ನ ಕಣ್ಣಲ್ಲಿ ನೀರ್ ತುಂಬರುತ್ತೆ. ಅವಾಗ್ಲೇ ಇವ್ನ ತಲೆಯಲ್ಲಿ ಬರೋದು ಇವ್ನ ಫ್ರೆಂಡ್ ಅಡ್ಮಿಟ್ ಮಾಡಿದ್ದು ಇವನೇ ಅಂತ. ಹೋಗಿ ಅವ್ನು ತಪ್ಕೊಳ್ತಾನೆ. ಇವ್ನ ಅನ್ಸಿದ್ದು ಏನಂದ್ರೆ, ಏನಿಲ್ಲ, ಈಗ ನಮ್ ಲೈಫ್ ಅಲ್ಲಿ ಏನಾದ್ರು ಯಾರಾದ್ರೂ ಒಬ್ರು ಬರ್ತಾರೆ ಅಂದ್ರೆ ಅವ್ರು ನಮ್ ಲೈಫ್ ಒಂದು ಭಾಗ ಆಗಿರ್ತಾರೆ. ಈಗ ನಮ್ ಲೈಫ್ ನ ಒಂದು ಪುಸ್ತಕ ಕೊಡ್ಸೋದಾದ್ರೆ ಅದ್ರಲ್ಲಿ ಒಂದು ಪುಟ ಅವ್ರು ಆಗಿರ್ತಾರೆ. ನಾವು ಎಲ್ಲ ನೆಗ್ಲೆಕ್ಟ್ ಮಾಡುತ್ತೀವಿ, ಆದ್ರೆ ಪ್ರತಿ ಸಲ ನೆಗ್ಲೆಕ್ಟ್ ಮಾಡೋ ತರ ಇರೋದಿಲ್ಲ ಅಂತ ಅನ್ಕೊಳ್ತಾನೆ. ಹಾಗಾಗಿ ನಮ್ ಜೀವನದಲ್ಲಿ ಯಾರಾದ್ರೂ ಒಬ್ರು ಬರ್ತಾರೆ ಅಂದ್ರೆ ಅದ್ರ ಹಿಂದೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಅದು ಒಳ್ಳೇದಾದ್ರೂ ಆಗಿರ್ಬೋದು, ಕೆಟ್ಟದಾದ್ರೂ ಆಗಿರ್ಬೋದು. ಇದನ್ನ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಸಪೋರ್ಟ್ ಅಂಡ್ ವಾಚ್. ಥ್ಯಾಂಕ್ ಯು.